ತೀರ್ಮಾನವನ್ನ ಮಾಡ್ತಾರೆ. ಏನೇ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ಲಾಕ್ ಅಥವಾ ಲಾಕ್ ಡೌನ್ ಕಂಟಿನ್ಯೂ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಬೆಂಗಳೂರು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ 80% ಅಷ್ಟು ಆರ್ಥಿಕ ಸ್ಥಿತಿಯನ್ನ ಬೂಸ್ಟ್ ಮಾಡುವಂತದ್ದು ರಾಜ್ಯವನ್ನ ಅದು ಬೆಂಗಳೂರು ಆಗಿರುತ್ತೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೋ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸೊ ಬೆಂಗಳೂರಿನ ಮಟ್ಟಿಗೆ ನಾವು ನೋಡೋದಾದ್ರೆ ಏನ್ ಮಾಡ್ಬೋದು ಅನ್ಸುತ್ತೆ? ಕೆಲವೊಂದು ಕ್ಷೇತ್ರಗಳಿಗಾದ್ರೂ ಆರ್ಥಿಕ ಸ್ಥಿತಿ ಮತ್ತಷ್ಟು ಕುಸಿದಲೇ ಇರೋದಕ್ಕೆ ಒಂದು ಚಿಂತನೆ ಮಾಡ್ತಾ ಕೆಲವೊಂದು ಕ್ಷೇತ್ರಗಳಿಗೆ ಅನುಮತಿ ನೀಡುವಂತ ಸಾಧ್ಯತೆ ಏನಾದರೂ ಇದೆಯಾ? ಜನತಾ ಕರ್ಫ್ಯೂ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮಾಡಿಬಿಟ್ಟು ಬರೀ ಬೆಂಗಳೂರಿಗೆನೆ ಸಪರೇಟ್ ಏನಾದರೂ ರೂಲ್ಸ್ ಗಳನ್ನು ಮಾಡುವಂತ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ? ಹೌದು ಪೃಥ್ವಿರಾಜ್, ಯಾಕಂದ್ರೆ ಪ್ರಮುಖವಾಗಿ ನೀವು ಹೇಳೋ ರೀತಿಯಾಗಿ ಬೆಂಗಳೂರಲ್ಲೇ ಸಾಕಷ್ಟು ಆರ್ಥಿಕವನ್ನ ರಾಜ್ಯ ಸರ್ಕಾರ ತಂದುಕೊಡುವಂತದ್ದು ಬೆಂಗಳೂರು ಪ್ರಮುಖವಾದಂತಹ ಕೇಂದ್ರ, ವಾಣಿಜ್ಯ ಚಟುವಟಿಕೆಗಳಾಗಿರ್ಬೋದು, ಬೇರೆ ಬೇರೆ ಕೇಂದ್ರಗಳಾಗಿರ್ಬೋದು. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಗಂಭೀರ ಆಲೋಚನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವುದು ಕಡಿಮೆ ಪ್ರಮಾಣದಲ್ಲಿ ಸೋಂಕು ಕಡಿಮೆ ಆಗ್ತಾ ಇದೆ, ಕಡಿಮೆ ಬರ್ತಾ ಇದೆ ಅಂತಹ ಒಂದು ಕ್ಷೇತ್ರಗಳಿಗೆ ವಿನಾಯಿತಿ ಕೊಡುವಂತದ್ದಾಗಿರ್ಬೋದು. ಮತ್ತೆ ಪ್ರಮುಖವಾಗಿ ಸೋಂಕು ಎಲ್ಲಿದೆ ಹೆಚ್ಚು, ಬೆಂಗಳೂರು ನಗರ ಪ್ರದೇಶಗಳಲ್ಲಿ ವಿವಿಧ ಝೋನ್ಗಳಲ್ಲಿ ಸಾಕಷ್ಟು ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಒಂದು ರೀತಿ ಅಲ್ಲಿ ಲಾಕ್ಡೌನ್ ಮಾಡುವಂತದ್ದು, ಅಂದ್ರೆ ಸಂಪೂರ್ಣವಾಗಿ ಯಾರು ಕೂಡ ಜನರು ಓಡಾಡಬಾರ್ದು ಆ ರೀತಿಯಾದಂತಹ ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಆದ್ರೆ ಈಗಾಗಲೇ ಉಳಿದ ಪ್ರಮುಖವಾದಂತಹ ರಾಜ್ಯದ ಬೇರೆ ಬೇರೆ ಸುಮಾರು 5ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಹೀಗಾಗಿ ಸೋಂಕು ಹೆಚ್ಚಿರತಕ್ಕಂಥ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನ ಮುಂದುವರಿಸುವಂತಾಗಿರ್ಬೋದು. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಕಡಿಮೆ ಇದೆ ಆ ಒಂದು ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡುವಂತದ್ದಾಗಿರ್ಬೋದು. ಮತ್ತೆ ಬೆಂಗಳೂರು ನಗರ ಪ್ರದೇಶದಲ್ಲೂ ಕೂಡ ವಿಶೇಷವಾದಂತಹ ಒಂದು ನಿಯಮಗಳನ್ನು ರೂಪಿಸುವುದರ ಮೂಲಕವಾಗಿ ಅಲ್ಲಿ ಕೋವಿಡ್ ನಿಯಂತ್ರಣ ಮಾಡೋದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಹೀಗಾಗಿ ಎಲ್ಲ ಏನು ಮಾಡಬಹುದು, ಲಾಕ್ಡೌನ್ ಬಿಟ್ಟು ಬೇರೆ ಏನು ಪರ್ಯಾಯ ಮಾರ್ಗಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಅವರು ವರದಿಯನ್ನು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸರ್ಕಾರ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಗಮನಿಸ್ತಾ ಇದ್ದೀರಲ್ಲ, ತಜ್ಞರಿಗೆ ಆಲ್ರೆಡಿ ವರದಿಯನ್ನ ಕೊಟ್ಟಿದ್ದಾರೆ. ಇನ್ನು 3 ವಾರಗಳ ಕಾಲ ಅಂದ್ರೆ ಜೂನ್ 7ರ ನಂತರನೂ ಕೂಡ ಜೂನ್ ಎಂಡ್ವರೆಗೂ ಇನ್ನೂ 3 ವಾರಗಳ ಕಾಲ ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡಿ ಆ ನಂತರದಲ್ಲಿ ಸಂಪೂರ್ಣವಾಗಿ ಕೊರೋನಾ ಕಂಟ್ರೋಲ್ಗೆ ಬರುತ್ತೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಳೆ ಹಿರಿಯ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಕೂಡ ಕರೆದಿರುವಂತದ್ದು. ಏನ್ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಟ್ ಪ್ರೆಸೆಂಟ್ ಈಗಿರುವಂತ ಒಂದು ಪ್ರಕರಣಗಳನ್ನ ಗಮನಿಸಿದ್ರೆ ಅತಿ ಹೆಚ್ಚಾಗಿ ವರದಿ ಆಗ್ತದೆ. 20,000 ಪ್ರಕರಣಗಳು ಅನ್ನುವಂಥದ್ದು ಕಡಿಮೆ ಏನಲ್ಲ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ತಜ್ಞ ವೈದ್ಯರಾಗಿರುವಂತ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಪೃಥ್ವಿರಾಜ್ ಸರ್, ಇಲ್ಲಿ 3 ವಾರಗಳ ಕಾಲ ಮತ್ತೆ ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ತಜ್ಞರು ಸಲ್ಲಿಸಿದ್ದಾರಂತೆ. ಅಟ್ ಪ್ರೆಸೆಂಟ್ ಈಗಿರುವಂತ ಸಿಚುಯೇಷನ್ ಪ್ರಕಾರ ನೋಡೋದಾದ್ರೆ ಏನ್ ಅನ್ಸುತ್ತೆ ಸರ್? ಏನ್ ಮಾಡಬೇಕು ಅಂತ ಅನ್ಸುತ್ತೆ ರಾಜ್ಯ ಸರ್ಕಾರ? ವೆಲ್, ನನ್ಗೆ ಅನ್ಸುತ್ತೆ ಇವಾಗ ಆಕ್ಚುಲಿ ನಾವು ಒಂದು ಇಷ್ಟು ದಿವಸ ಲಾಕ್ ಡೌನ್ ಇಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಗೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಯೂನಿಫಾರ್ಮ್ ಆಗಿ ನಮ್ಮ ಇಡೀ ಸ್ಟೇಟ್ ಅಲ್ಲಿ ಒಂದೇ ತರ ಇಲ್ಲ. ನೀವು ನೋಡಿ, ಬೆಂಗಳೂರಿನಲ್ಲಿ ನಂಬರ್ಸು ಅಂಡ್ ಪಾಸಿಟಿವಿಟಿ ರೇಟ್ ತುಂಬಾನೇ ಕಮ್ಮಿ ಆಗಿದೆ, ಆದ್ರೆ ಕೆಲವೊಂದು ಡಿಸ್ಟ್ರಿಕ್ಟ್ ನಲ್ಲಿ ಇನ್ನೂ ಜಾಸ್ತಿನೇ ಇದೆ. ಸೊ ಯೂನಿಫಾರ್ಮ್ ಆಗಿ ಒಂದೇ ರೂಲು ಎಲ್ಲ ಕಡೆ ತರೋದು ಅಷ್ಟು ಸರಿ ಅನ್ಸೋದಿಲ್ಲ ನನಗೆ. ವಿ ಮೇ ಹ್ಯಾವ್ ಟು ಟೇಕ್ ಅ ಕಾಲ್. ಅಂದ್ರೆ ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ ಇದೋ, ಎಲ್ಲಿ ಯಾವಾಗ ಈ ಪಾಸಿಟಿವ್ ರೇಟು 10ಕ್ಕಿಂತ ಕಮ್ಮಿ ಬಂದು 5-6 ಬಂತು ಅಂತ ಹೇಳಿದ್ರೆ ಅಲ್ಲಿ ಡೆಫಿನೆಟ್ಲಿ ಗವರ್ಮೆಂಟ್ ಕ್ಯಾನ್ ಥಿಂಕ್ ಆಫ್ ಹಂತವಾಗಿ ಒಂದೇ ಸತಿ ಅಲ್ಲ, ಸ್ಟೇಜ್ ಬೈ ಸ್ಟೇಜು ನಿಧಾನಕ್ಕೆ ಸಾಧಕ ಬಾಧಕಗಳನ್ನ ವೇ ಮಾಡಿ ನಿಧಾನಕ್ಕೆ ಲಿಫ್ಟ್ ಮಾಡಬಹುದು ಅನ್ಸುತ್ತೆ ನನಗೆ. ಎಲ್ಲಾ ಇಡೀ ಸ್ಟೇಟ್ ನಾನು ಲಿಫ್ಟ್ ಮಾಡಿ ಅಂತ ನಾನು ಹೇಳೋದಿಲ್ಲ ಲಾಕ್ ಡೌನ್ ನ. ಓನ್ಲಿ ಎಲ್ಲಿ ಕಮ್ಮಿ ಆಗಿದೆ, ಬೇಕಾದ್ರೆ ನಾವು ಇನ್ಮೇಲೆ ಜನರಲೈಸ್ ಮಾಡಕ್ ಆಗೋದಿಲ್ಲ. ಎಲ್ಲಿ ಜಾಸ್ತಿ ಇದೋ ಅಲ್ಲಿ ಬೇಕಾದ್ರೆ ಮೈಕ್ರೋ ಲಾಕ್ ಡೌನ್ ಅಂತ ಹೇಳ್ತೀವಿ. ಆ ಡಿಸ್ಟ್ರಿಕ್ಟ್ ಆ ತಾಲೂಕು ಸೆಂಟ್ರಲ್ ಗವರ್ಮೆಂಟ್ ಹೇಳಿದೆಯಲ್ಲ ಜೂನ್ 30ರವರೆಗೆ ಕಂಟೈನ್ಮೆಂಟ್ ಝೋನ್ಗಳು ಎಲ್ಲಿದಾವೆ ಅಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಜೂನ್ 30ವರೆಗೂ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಲ್ಲ, ಆ ತರ. ಕರೆಕ್ಟ್. ನಾನು ಐ ಆಮ್ ಆಫ್ ದ ಒಪಿನಿಯನ್ ದಟ್ ವಿಲ್ ಬಿ ಬೆಟರ್. ಯಾಕಂದ್ರೆ ಈ ಲಾಕ್ ಡೌನ್ ಮಾಡೋದು ದೊಡ್ಡದಲ್ಲ, ಅದ್ರ ಸಾಧಕ ಬಾಧಕನ್ನು ನಾವು ತಿಳಿಬೇಕಲ್ವಾ. ಲಾಕ್ ಡೌನ್ ಮಾಡಿದ್ರೆ ಅದೇ ಸರ್ ಒಂದ್ ಇಂಟರ್ವ್ಯೂ ಆಗ್ಬಿಡ್ತೀನಿ. ಇಲ್ಲಿ ಲಾಕ್ ಡೌನ್ ಈಸಿಯಾಗಿ ಮಾಡ್ಬಿಡೋದು, ಅನ್ಲಾಕ್ ಹೇಗ್ ಮಾಡ್ತಾರೆ ಅನ್ನೋದೇ ಸವಾಲು. ಯಾರಿಗೆ ಇಲ್ಲಿ ಪ್ರಾವಿಷನ್ ಕೊಡಬೇಕು, ಯಾರಿಗೆ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಬೇಕು, ಯಾರಿಗೆ ಇನ್ನೂ ಕೂಡ ಲಾಕ್ ಡೌನ್ ಯಾವ ಕ್ಷೇತ್ರದಲ್ಲಿ ಕಂಟಿನ್ಯೂ ಮಾಡಬೇಕು, ಅದೇ ದೊಡ್ಡ ಸವಾಲು.
ಅದೇ ದೊಡ್ಡ ಸವಾಲ್ ಸರ್. ಯಾಕಂದ್ರೆ ನೀವ್ ಹೇಳ್ದಂಗೆ ಲಾಕ್ ಡೌನ್ ಒಂದೇ ಸತಿ ಘೋಷಣೆ ಮಾಡ್ಬೇ ಎಲ್ಲ ಕ್ಲೋಸ್ ಮಾಡ್ರಿ ಅಂತ. Yes. ಬಟ್ ಅದು ಓಪನ್ ಮಾಡೋದಿದೆಯಲ್ಲ ಅದ್ರ 10 ಪಟ್ಟು ಕಷ್ಟ. ಯಾಕಂದ್ರೆ ಒಬ್ರು ಬಿಟ್ರೆ ಇನ್ನೊಬ್ರು ಗಲಾಟೆ ಮಾಡ್ತಾರೆ, ಇನ್ನೊಬ್ರು ಬಿಟ್ರೆ ನಮ್ಗೂ ಕೊಡಿ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರೆ ಅದು ಗವರ್ಮೆಂಟ್ ತುಂಬಾ ಕಷ್ಟ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ವೆರಿ ಒಂಥರ ನ್ಯೂಟ್ರಲ್ ಆಗಿ ಒಬ್ಜೆಕ್ಟಿವ್ ಆಗಿ ಅದಕ್ಕೆ ಕನ್ಸರ್ನ್ ಸ್ಪೆಷಲಿಸ್ಟ್ ಅವ್ರು ಇವ್ರು ಎಲ್ಲ ಕೂತ್ಕೊಂಡ್ಬಿಟ್ಟು ಅದರ ಸಾಧಕ ಬಾಧಕಗಳನ್ನ ವೇ ಮಾಡಿ ಆಮೇಲೆ ಆಯ್ತು ಇಷ್ಟಕ್ಕೆ ಇವಾಗ ಕೊಡ್ತೀವಿ ರಿಲೀಫು, ಆಮೇಲೆ ಇನ್ ಸ್ವಲ್ಪ ಕೊಡ್ತೀವಿ, ಆಮೇಲೆ ಇನ್ ಸ್ವಲ್ಪ ಸ್ಟೇಜ್ ಬೈ ಸ್ಟೇಜ್ 1 2 3 4 ವಾರ ತಗೊಂಡ್ರು ತೊಂದರೆ ಇಲ್ಲ, ನಿಧಾನವಾಗಿ ಅನ್ಲಾಕ್ ಮಾಡ್ಬೇಕಾಗತ್ತೆ. ಅಲ್ಲದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನೋಡಿ. ಫಾರ್ ಎಕ್ಸಾಂಪಲ್ ಸರ್, ಈಗ ನಾವು ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಈಗಿರುವಂತ ಸಿಚುಯೇಷನ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ 10ಕ್ಕಿಂತ ಕಡಿಮೆ ಇರುವಂತ ಕಡೆ ಅನ್ಲಾಕ್ ಮಾಡುವಂತ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಅಂದ್ರೆ ಜನತಾ ಕರ್ಫ್ಯೂ ಅನ್ನ ಮಾಡಿಕೊಂಡು ಕೆಲವೊಂದು ಕ್ಷೇತ್ರಗಳಿಗೆ ಮಾತ್ರ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವಂತ ಕೆಲಸ ಆಗ್ತಾ ಇದೆ. ಖಂಡಿತ. ಐ ಥಿಂಕ್ ನಮ್ಮ ಸ್ಟೇಟ್ ನಲ್ಲೂ ಅದೇ ತರ ಮಾಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಏನಂತ ಹೇಳಿದ್ರೆ ಆಕ್ಚುಲಿ ಈ ದೊಡ್ಡ ಪ್ರಾಬ್ಲಮ್ ಏನಾದ ತಕ್ಷಣ, ಅನ್ಲಾಕ್ ಆದ ತಕ್ಷಣ ಜನರು ಹೋಗೇ ಬಿಡ್ತು ಅಂತ ಹೇಳ್ಬಿಟ್ಟು ಪುನಃ ಮಾಮೂಲು ಆಕ್ಟಿವಿಟೀಸ್ ಹೋಗ್ತಾರೆ. ಆ ತರ ಅಂತೂ ಮಾಡಬಾರ್ದು. ನೀವ್ ಹೇಳ್ದಂಗೆ ಅದ್ ಬೇಕಾದ ಸೆಕ್ಷನ್ 144 ಅದು ಹಾಕ್ಬಿಟ್ಟು ಈ ಕ್ರೌಡಿಂಗ್ ಅವಾಯ್ಡ್ ಮಾಡ್ಬೇಕು. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಲಾಕ್ ಡೌನ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಫೋರ್ಸ್ಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಷ್ಟೇ. ಗವರ್ಮೆಂಟೇ ಫೋರ್ಸ್ ಮಾಡಿ ನಮ್ಮನ್ನ ಮನೇಲಿ ಕೂರ್ಸ್ಬಿಟ್ಟಿದೆ, ನೀವು ಕ್ರೌಡಿಂಗ್ ಮಾಡಬೇಡಿ ಅಂತ. ಅದನ್ನ ನಾವು ವಾಲಂಟರಿ ಆಗಿ ಮಾಡ್ಬೋದಲ್ಲ ಆಸ್ ಇಂಡಿವಿಜುವಲ್. ಇವನ್ ನಾಳೆ ಅವ್ರು ಲಿಫ್ಟ್ ಮಾಡಿದ್ರು, ಸರ್ಕಾರ ಲಿಫ್ಟ್ ಮಾಡಿದ್ರು ಕೂಡ ಹೌದಪ್ಪ ನಾನು ಬೇಕಿದ್ರೆ ಮಾತ್ರ ಮನೆಯಿಂದ ಹೊರಗಡೆ ಹೋಗ್ತೀನಿ, ಬೇಕಿದ್ರೆ ಮಾತ್ರ ಇನ್ನೊಬ್ಬರನ್ನ ಮೀಟ್ ಮಾಡ್ತೀನಿ, ಬೇಕಿದ್ರೆ ಮಾತ್ರ ಎಲ್ಲಾದ್ರೂ ಒಂದ್ ಕಡೆ ಸೇರೋದು, ಸುಮ್ನೆ ಸೇರೋದಿಲ್ಲ. ಮತ್ತೆ ಮಾಸ್ಕಿಂಗು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ನಾವು ಯಾವತ್ತೂ ಪಾಲಿಸಿದ್ರೆ ಸೊ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೊಂದು ಬಹುದೊಡ್ಡ ಜವಾಬ್ದಾರಿ ಈಗ ಇರುವಂತದ್ದು ನಾಗರಿಕನ ಮೇಲೆನೆ. ಕರೆಕ್ಟ್. ಲಾಕ್ ಮಾಡ್ಲಿ ಅನ್ಲಾಕ್ ಮಾಡ್ಲಿ ಗವರ್ಮೆಂಟ್ ಕೈನ ಒಂದೇ ಲಾಕ್ ಡೌನ್ ಒಂದೇ ನಿಧಾನಕ್ಕೆ ಲಿಫ್ಟ್ ಮಾಡಬಹುದು. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾಗರಿಕರ ರೆಸ್ಪಾನ್ಸಿಬಿಲಿಟಿ ನಾವು ತಗೋಬೇಕು. ಇನ್ ಮುಂದೆ ಪುನಃ ಇನ್ನೊಂದು ವೇವ್ ಬರಬಾರ್ದು, ಪುನಃ ನಾವು ಇದೇ ಪರಿಸ್ಥಿತಿಗೆ ಲಾಕ್ ಡೌನ್ ಮಾಡೋ ಪರಿಸ್ಥಿತಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿ ಸಿಂಗಲ್ ಇಂಡಿವಿಜುವಲ್ ಅದ್ರ ಬಗ್ಗೆ ಗಮನ ಕೊಟ್ಟು ಬೇಡಪ್ಪ ನಾನು ಗುಂಪು ಕಡೆ ಹೋಗೋದಿಲ್ಲ, ಗುಂಪು ಸೇರೋದಿಲ್ಲ, ಅನ್ನೆಸರಿ ಮೀಟಿಂಗ್ ಮಾಡೋದಿಲ್ಲ, ಎಲ್ಲೋ ಸುಮ್ನೆ ವಿಸಿಟಿಂಗ್ ಹೋಗೋದಿಲ್ಲ, ಸುಮ್ನೆ ಎಲ್ಲೋ ಒಂದು ಡ್ರೈವ್ ಹೋಗೋದಿಲ್ಲ, ರಜೆ ಪಜೆ ಅಂತ ಅಲ್ಲಿಲ್ಲೂ ತಿರ್ಗೋದಿಲ್ಲ, ಮನೆಯಲ್ಲೇ ಇರ್ತೀನಿ. ಕೆಲ್ಸಕ್ ಬೇಕಾ, ನನ್ನ ಜೀವನಕ್ಕೆ ಬೇಕಾ ಅಂತ ಜಾಗಕ್ಕೆ ಮಾತ್ರ ಹೋಗ್ಬಿಟ್ಟು ಆವಾಗ ಕೂಡ ತುಂಬಾ ಜಾಗ್ರತೆಯಾಗಿತ್ತು ವಾಪಸ್ ಮನೆಗೆ ಬರ್ತೀನಿ. ಮತ್ತೊಂದು, ಈಗ ನಾವು ಮೊದಲ ಅಲೆಯ ಸಂದರ್ಭದಲ್ಲಿ ಬರ್ತಾ ಇದ್ದಂತ ಪ್ರಕರಣಗಳನ್ನ ಗಮನಿಸಿದ್ರೆ ಈಗ ಅದ್ರ ತ್ರಿಬಲ್ಲೇ ಇದೆ ಅಟ್ ಪ್ರೆಸೆಂಟ್ ಈಗಿನ ದಿನದಲ್ಲೂ ಕೂಡ. ಅಂದ್ರೆ 20,000ಕ್ಕೂ ಹೆಚ್ಚಿನ ಪ್ರಕರಣ ನೋಡೋದಾದ್ರೆ ಅದ್ರ ತ್ರಿಬಲ್ಲೇ ಇದೆ. ಈ ಟೈಮ್ ನಲ್ಲಿ ನಾವು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇಲ್ಲ, ಲಾಕ್ ಡೌನ್ ಕಂಟಿನ್ಯೂ ಮಾಡ್ಲೇಬೇಕಾಗುತ್ತೆ ಅಂತ ಅನ್ಸ್ಬಿಡುತ್ತೆ. ಬಟ್ ಎರಡನೇ ಅಲೆಯ ಸಂದರ್ಭದಲ್ಲಿ ವರದಿ ಆಗ್ತಾ ಇದ್ದಂತ ಪ್ರಕರಣಗಳನ್ನ ನೋಡಿದ್ರೆ 40,000 50,000 ಗಡಿಯನ್ನ ಕೂಡ ದಾಟಿದ್ವಿ. ಅದನ್ನ ನೋಡಿದ್ರೆ 20,000 ಓ ಹಬ್ಬ ಕಡಿಮೆ ಆಯ್ತು ಅಂತ ಹೇಳಂಗೂ ಇಲ್ಲ. ಹೌದು, ನಿಜ. ಮೊದಲನೇ ಅಲೆಗೂ ಈ ಅಲೆಗೂ ನಾವು ಕಂಪೇರ್ ಮಾಡಂಗೇ ಇಲ್ಲ. ಯಾಕಂದ್ರೆ ಈ ಅಲೆ ಆಲ್ಮೋಸ್ಟ್ ನೀವ್ ಹೇಳಿದ್ರೆ ನಮ್ಮ ಆಲ್ ಇಂಡಿಯಾ ಬೇಸ್ ನಲ್ಲೇ ಮ್ಯಾಕ್ಸಿಮಮ್ ಫಸ್ಟ್ ಅಲೆನಲ್ಲಿ 1 ಲಕ್ಷ ಮುಟ್ಟಿಲ್ಲ ನಾವು, 95,000 ಮ್ಯಾಕ್ಸಿಮಮ್ ಹೋಗಿತ್ತು. ಇದು 4 ಲಕ್ಷದ ಮೇಲೆ ಹೋಗಿತ್ತು ಈ ಸತಿ ನೋಡಿ. ಆಲ್ಮೋಸ್ಟ್ 4 ಪಟ್ಟು ವರ್ಲ್ಡ್ ರೆಕಾರ್ಡ್ ಜಾಸ್ತಿ. ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್. ನಾವು ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿದ್ವಿ. ಬಟ್ ಅಲ್ಲೂ ಕೂಡ ಇವಾಗ ಆಲ್ ಇಂಡಿಯಾ ಬೇಸಿಸ್ ಮೇಲೆ ನೋಡಿದ್ರು ಸಾಕಷ್ಟು ಇಳಿದಿದೆ. ನಾವು ಒಂದು ತಿಳ್ಕೋಬೇಕು. ಇವಾಗ ಲಾಕ್ ಡೌನ್ ಮಾಡಿದ್ರೆ ಅಫ್ಕೋರ್ಸ್ ಚೈನ್ ಬ್ರೇಕ್ ಮಾಡೋದು, ಈ ನಂಬರ್ಸ್ ಕಮ್ಮಿ ಮಾಡೋದು ಒಳ್ಳೇದು. ಬಟ್ ಅದ್ರ ಈ ಲಾಕ್ ಡೌನ್ ಬೇರೆ ಕೊಲ್ಯಾಟ್ರಲ್ ಡ್ಯಾಮೇಜಸ್ ಇದೆಲ್ಲ ಅದು ಅನ್ಥಿಂಕಬಲ್, ಅನ್ಇಮ್ಯಾಜಿನಬಲ್. ಏನೋ ಕಷ್ಟದ ಜನರು, ಎಸ್ಪೆಷಲಿ ಡೈಲಿ ವೇಜರ್ಸ್, ಈ ಪಾಪ ಈ ಕಾರ್ಮಿಕರಿಗೆ ಎಲ್ಲಿಂದ ಹೋಗ್ಬೇಕು? 1 ವಾರ 2 ವಾರ ಅಂತ ತಡ್ಕೋಬಹುದು. ಈ ತಿಂಗಳ ಕಟ್ಲೆ ಮಾಡಿದ್ರೆ ಅವ್ರು ಹೇಗೆ ಸಹಿಸಬಹುದು ಅದನ್ನ ಕೂಡ ಸರ್ಕಾರ ಗಮನಿಸಬೇಕಾಗುತ್ತೆ. ಅದರಿಂದ ತುಂಬಾ ಡೆಲಿಕೇಟ್ ಆಗಿ ಸಾಧಕ ಬಾಧಕಗಳನ್ನ ವೇ ಮಾಡಿ ಅವರೊಂದು ಡಿಸಿಷನ್ ತಗೋಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾರಾಯಣ ನೇತ್ರಾಲಯದ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಾವ ರೀತಿಯಾಗಿ ಸರ್ಕಾರ ಕ್ರಮವನ್ನ ಕೈಗೊಂಡ್ರೆ ಒಳ್ಳೆಯದಾಗುತ್ತೆ, ಈ ಮುಂದಿನ ದಿನಗಳಲ್ಲಿ ಈ ಒಂದು ಕೊರೋನಾ ಬರುವಂತ ಸಂದರ್ಭದಲ್ಲಿ ಫೇಸ್ ಮಾಡುವುದು, ದಿಢೀರಂತ ಅನ್ಲಾಕ್ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ಬೆಂಗಳೂರಲ್ಲಿ ಜೂನ್ 7ಕ್ಕೆ